ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಪನ್ನೀರ್ ಸ್ಟಾರ್ಟರ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಹೈ ಪ್ರೋಟೀನ್, ಆಮೇಲೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಪನ್ನೀರು. ಇನ್ನು ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ 2 ಟೊಮೆಟೊ ಕಟ್ ಮಾಡ್ಕೊಳ್ಳಿ. ಇದು ಹೋಟೆಲ್ಗೆಲ್ಲ ಹೋಗಿರ್ತೀವಲ್ಲ, ಪನ್ನೀರ್ ಸ್ಟಾರ್ಟರ್ ತಗೊಂಡಿರ್ತೀವಲ್ಲ, ಸೊ ಆ ಥರ ಪನ್ನೀರ್ ಒಂಥರ ಜ್ಯೂಸಿ ಟೈಪ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಟ್ರೈ ಮಾಡಿರೋದು ತುಂಬಾ ರುಚಿಯಾಗಿ ಬಂದಿತ್ತು. ಆಮೇಲೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಪನ್ನೀರ್ ಜ್ಯೂಸಿ ಆಮೇಲೆ ಪನ್ನೀರ್ ಸ್ಟಾರ್ಟರ್ ತಿಂದಿದ್ದೀರಂತ ಕಮೆಂಟ್ ಮಾಡಿ. ನಾನಿಲ್ಲಿ ಮಸಾಲೆ ರುಬ್ಕೊತಾ ಇದ್ದೀನಿ. 2 ಟೊಮೆಟೊ, ಸ್ವಲ್ಪ ಅಚ್ಕಾರದ ಪೌಡ್ರು, ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ತೊಗೊಂಡಿದ್ದೀನಿ. ನೆಕ್ಸ್ಟಿಗೆ ಸ್ವಲ್ಪ ಅರಿಶಿನ, ಒಂಚೂರು ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆ ಹಾಕೊಂಡಿದ್ದೀನಿ. ಅಂದರೆ ಕಲರು ಚೆನ್ನಾಗಿ ಬರುತ್ತೆ ಅಂತ. ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸಕ್ಕರೆನ. ಒಂದು ಬಾಣಲೆ ಇಟ್ಕೊಳ್ಳಿ, 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಬಾಣಲೆನೂ ಚೆನ್ನಾಗಿ ಬಿಸಿ ಆಗಲಿ. ಅದು ಪನ್ನೀರು ತುಂಬಾ ಹೈ ಪ್ರೋಟೀನು, ವೆಜಿಟೇರಿಯನ್ಗೆ ತುಂಬಾ ಒಳ್ಳೆಯದು. ನಮ್ಮದು ಬಾಡಿ ವೇಟು ಎಷ್ಟು ಇರುತ್ತೋ ಅಷ್ಟು ಗ್ರಾಮ್ ಅಷ್ಟು ನಮಗೆ ಪ್ರೋಟೀನು ಹೋಗಬೇಕು. ಸೊ ಅದಕ್ಕೋಸ್ಕರ ಈ ಥರ ಪನ್ನೀರು, ಮೊಳಕೆ ಹೊಡ್ಸಿದ ಕಾಳು, ಆಮೇಲೆ ಮೊಸರು ಇದರ ತಿಂದರೆ ಪ್ರೋಟೀನು ಚೆನ್ನಾಗಿ ಹೋಗುತ್ತೆ ಬಾಡಿಗೆ. ಸೊ ಒಂದು ಬಾಣಲೆ ಇಟ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು, ಆಮೇಲೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಈ ಥರ ಒಂದೇ ಟೈಪ್ ಪನ್ನೀರ್ ತಿನ್ನೋಕ್ಕಾಗಲ್ಲ ಅಂತಂದರೆ ಈ ಥರ ಸ್ಟಾರ್ಟರ್ ಟೈಪು ಪನ್ನೀರ್ನ ನಾವು ಮಾಡಿಕೊಂಡು ತಿನ್ಬೋದು. ಆಮೇಲೆ ಪನ್ನೀರ್ ಬಿರಿಯಾನಿನೂ ಅಂತ ಮಾಡಿದ್ದೀನಿ ನಾನು, ಅದನ್ನು ನೋಡ್ಬೋದು ನನ್ನ ಚಾನಲಲ್ಲಿ. ಈಗ ಈರುಳ್ಳಿನ ಈ ಥರ ಚೌಕಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನಾನು. ಈ ಥರ ಚೌಕಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಶುಂಠಿ ತುರಿದು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಈ ಸ್ಟಾರ್ಟರು ತುಂಬಾ ರುಚಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಯಾವುದೇ ಪಲಾವು ಆಮೇಲೆ ಈ ಥರ ಸ್ಟಾರ್ಟರ್ ಮಾಡಬೇಕಾದ್ರೆ ಈರುಳ್ಳಿ ತುಂಬಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ನಾನು ನೋಡಿ ಪನ್ನೀರ್ ತೊಗೊಂಡಿದ್ದೀನಿ. ಈಗ ಹೊರಗಡೆನೂ ಪನ್ನೀರ್ ಸಿಗುತ್ತೆ, ಆಮೇಲೆ ನೀವು ಬೇಕಂದರೆ ಮನೆಯಲ್ಲೂ ಪನ್ನೀರು ಮಾಡ್ಕೋಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಈಗ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ನ. ಈಗ ಮಸಾಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಟೊಮೆಟೊ, ಅಚ್ಕಾರದ ಪೌಡ್ರು, ಸ್ವಲ್ಪ ಅರಿಶಿನ, ಸ್ವಲ್ಪ ಸಕ್ಕರೆನ ರುಬ್ಬಿಟ್ಕೊಂಡಿದ್ದೆ. ಸೊ ಅದನ್ನು ಈಗ ಎಣ್ಣೆಲೆ ನಾನು ಹಾಕೋತಾ ಇದ್ದೀನಿ. ಅಂದರೆ ಒಂಥರ ಜ್ಯೂಸಿ ಸ್ಟ್ರಕ್ಚರ್ ಬರುತ್ತೆ ಅದು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಎಲ್ಲನೂ ಚೆನ್ನಾಗಿ ಸ್ವಲ್ಪ ಕುದಿಲಿ ಅಂತ ಬಿಡ್ತಾ ಇದ್ದೀನಿ. ಆಮೇಲೆ ಈ ಪನ್ನೀರ ಪೂರಾನು ನಾನು ರೋಸ್ಟ್ ಮಾಡಿಕೊಂಡು ಏನು ಹಾಕ್ತಾ ಇಲ್ಲ, ಡೈರೆಕ್ಟಾಗಿಯೇ ಪನ್ನೀರ್ ಹಾಕ್ತಾ ಇದ್ದೀನಿ. ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಹಾಗೆ ಹಾಕ್ಕೊಂಡು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ 2-3 ನಿಮಿಷ ಬಿಟ್ಕೊಳ್ಳಿ. ನೆಕ್ಸ್ಟಿಗೆ ನಾವು 1 ಕಪ್ಪಲ್ಲಿ 2 ಕಪ್ಪಷ್ಟು 2-3 ಸ್ಪೂನು ಕಾರ್ನ್ಫ್ಲೋರ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಪನ್ನೀರ್ ಇತ್ತಲ್ಲ, ಸೊ ಅದಕ್ಕೆ ಹಾಕೊಳ್ಳೋಣ ನಾವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇನು ಕಟ್ ಆಗೋದು ಆ ಥರ ಏನೂ ಆಗಲ್ಲ ಪನ್ನೀರು. ನೋಡಿ
ತುಂಬ ಚೆನ್ನಾಗಿರೋ ಪನ್ನೀರ್ನ ತೊಗೊಂಡು ಬನ್ನಿ. ಈಗ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ, ಮಿಲ್ಕ್ ಶಾಪಲ್ಲೂ ಸಿಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಈಗ ಕಾರ್ನ್ಫ್ಲೋರ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಪೌಡ್ರು, ಸ್ವಲ್ಪ ನೀರು ಹಾಕ್ಕೊಂಡು ಈಗ ಡೈರೆಕ್ಟಾಗಿ ಪಾತ್ರೆಗೆ ಹಾಕೊಳ್ಳಿ. ಸ್ವಲ್ಪನೇ ನೀರು ಹಾಕೊಳ್ಳಿ, ತುಂಬಾ ನೀರು ಬೇಡ. ತುಂಬಾ ಜ್ಯೂಸಿಯಾಗಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಪನ್ನೀರ್ ಸ್ಟಾರ್ಟರು. ಇದು ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಪನ್ನೀರ್ ಸ್ಟಾರ್ಟರ್ ತಿಂದಿದ್ದೀರಾ, ಆಮೇಲೆ ಪನ್ನೀರ್ ಜ್ಯೂಸಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಲಾಸ್ಟಿಗೆ ಹಿಂಡಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಿಂಡಿಗೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಜ್ಯೂಸಿಯಾಗಿ ಬರುತ್ತೆ ನೋಡಿ. ಈಗ ಒಂದ್ಸರಿ ನಾನು ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ. ಎಷ್ಟು ಫ್ಲಫಿಯಾಗಿ, ಎಷ್ಟು ಜ್ಯೂಸಿಯಾಗಿ, ಸಾಫ್ಟಾಗಿ ಇದೆ. ಥ್ಯಾಂಕ್ ಯು.